ಓಕೆ. ಹಾಂ ಹೇಳಿ ಸರ್, ಹೇಳಿ ಸರ್. ಅದು ಕ್ಲೀನ್ ಆಗಿದೆ ಸರ್. ಓಕೆ. ಕರವೇ ಸಿಂಹ ಸೈನ್ಯಕ್ಕೆ, ಕರವೇ ಸಿಂಹ ಸೈನ್ಯಕ್ಕೆ, ಜಿಎನ್ ಶ್ರೀನಿವಾಸಗೌಡರಾದಂತಹ ಸಂಪಾದಕರಿಗೆ, ಜಿಎನ್ ಶ್ರೀನಿವಾಸಗೌಡ ಸಂಪಾದಕರಿಗೆ, ಕರವೇ ಸಿಂಹ ಸೈನ್ಯಕ್ಕೆ, ಕರವೇ ಸಿಂಹ ಸೈನ್ಯಕ್ಕೆ, ಕನ್ನಡ ಹೋರಾಟ ಸಂಘಟನೆಗೆ, ಕನ್ನಡ ಹೋರಾಟ ಸಂಘಟನೆಗೆ, ಕನ್ನಡ ಹೋರಾಟ ಸಂಘಟನೆಗೆ, ಆಯ್ತಾ ಸರ್? ಕರವೇ ಸಿಂಹ ಸೈನ್ಯಕ್ಕೆ, ಕರವೇ ಸಿಂಹ ಸೈನ್ಯಕ್ಕೆ, ಕರವೇ ಸಿಂಹ ಸೈನ್ಯಕ್ಕೆ, ಜಿಎನ್ ಶ್ರೀನಿವಾಸಗೌಡರಿಗೆ, ಜಿಎನ್ ಶ್ರೀನಿವಾಸಗೌಡರಿಗೆ, ಜಿಎನ್ ಶ್ರೀನಿವಾಸಗೌಡರಿಗೆ ಅನುಭವಿಸ್ತಾ ಇದ್ದೀವಿ. ನಾವು ದುಡ್ದಂತಹ ದುಡ್ಡು, ನಾವು ಕಟ್ಟದಂತಹ ತೆರಿಗೆ ಹಣ ಸರಿಯಾದ ರೀತಿಯಲ್ಲಿ ನಮ್ಗೆ ಯಾಕೆ ಬರ್ತಾ ಇಲ್ಲ? ನಾವು ಇವತ್ತೇನು ಚುನಾವಣಾ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಏನು ನಾವು ಚುನಾವಣೆಗೆ ಹೋಗ್ತೀವಿ, ನಾವು ಯಾರನ್ನ ಆಯ್ಕೆ ಮಾಡ್ತೀವಿ, ನಮ್ಮ ಮತದಿಂದ ಆಯ್ಕೆ ಆದಂತಹ ಜನಪ್ರತಿನಿಧಿಗಳು, MLAಗಳು, MP ಗಳು, ಇವರೆಲ್ಲರೂ ಕೂಡ ಚುನಾವಣೆ ಅವರು ಜಯಶೀಲರಾದ ನಂತರ, MLAಗಳಾದ ನಂತರ, ಮುಖ್ಯಮಂತ್ರಿಗಳಾದ ನಂತರ ನಮ್ಮನ್ನ ಯಾವ ಮಟ್ಟದಲ್ಲಿ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥದ್ದು, ಇಷ್ಟೂ ವಿಚಾರಗಳನ್ನ ನಮ್ಮ ರೈತರು ಇವತ್ತೇನು ಸಂಕಷ್ಟಕ್ಕೀಡಾಗಿದ್ದಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 1800300309. ಇವೆಲ್ಲ ವಿಚಾರಗಳನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು, ನಾನು ಕೂಡ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ, ಸುಮ್ಮನೆ ಕುಟುಂಬದಿಂದ ಹುಟ್ಟಿ ಬಂದ್ಬಿಟ್ಟಿಲ್ಲ. ಮೂಲತಃ ಹುಟ್ಟು ಹೋರಾಟಗಾರ ನಾನು. ಅಂಬೆಗಾಲಿಟ್ಟೆ ದಿನದಿಂದ ಕೂಡ, ನನಗೆ ಬುದ್ಧಿ ಬಂದಾಗಿಂದ ಕೂಡ ಏನೋ ಈ ಸಮಾಜಕ್ಕೊಂದು ಕೊಡುಗೆಯನ್ನ ಕೊಡಬೇಕು. ಈ ಸಮಾಜದಲ್ಲಾಗುವಂತ ಅನೇಕ ಕಷ್ಟಗಳು, ನೋವುಗಳು, ನಲಿವುಗಳು, ಭ್ರಷ್ಟಾಚಾರ ಇವೆಲ್ಲವನ್ನು ನೋಡಿ ಬೇಸತ್ತು ನಾನು ಕೂಡ ಒಬ್ಬ ಹೋರಾಟಗಾರ ಆಗಬೇಕು, ಒಂದು ವೇದಿಕೆ ಬೇಕು. ಇವತ್ತು ಏನಕ್ಕೆ ಪ್ರತಿಯೊಬ್ಬರನ್ನು ಕರೆದು ಇಲ್ಲಿ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ಆ ವೇದಿಕೆಯಿಂದ ನನಗೆ ಅನ್ಯಾಯ ಆಗಿದೆ. ಒಬ್ಬ ಮನುಷ್ಯನಿಗೆ, ಒಬ್ಬ ಪ್ರಾಮಾಣಿಕನಿಗೆ ನಿಮ್ಮ ಎದೆ ಒಳಗಡೆ, ನಿಮ್ಮ ಮನಸ್ಸೊಳಗಡೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ ಗುರ್ಸುವಂತ ಒಬ್ಬ ನಾಯಕ ಬೇಕಾಗಿದೆ ಈ ಸಮಾಜಕ್ಕೆ. ಅದು ಯಾರಲ್ಲಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿಲ್ಲ. ನಿನ್ನಲ್ಲಿರುವಂತ ಶಕ್ತಿ ಸಾಮರ್ಥ್ಯವನ್ನ ನಾನು ಗುರ್ತಿಸ್ತೇ ಹೋದ್ರೆ ನೀನು ಹೇಗ್ ನಾಯಕ ಆಗ್ಲಿಕ್ಕೆ ಆಗ್ತೀಯ? ನೀನು ಹೊರಗಡೆ ಬರ್ಬೇಕು ಅಂದ್ರೆ ನಿನ್ಗೊಂದು ವೇದಿಕೆ ಬೇಕು, ನಿನ್ನನ್ನು ಗುರ್ತಿಸಬೇಕು, ನೀನ್ ಏನೋ ಹೇಳ್ಬೇಕು ಅಂತಿದೆ. ಇಲ್ಲಿ ಪ್ರತಿಯೊಬ್ರು ಕೋಟಿ ಜನಕ್ಕೆ ಈ ವ್ಯವಸ್ಥೆಯನ್ನ ಧಿಕ್ಕರಿಸಿರುವಂತವರ ಇವತ್ತು ಈ ವ್ಯವಸ್ಥೆ ಇದೆಲ್ಲ, ಇವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಲಂಚದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅನ್ಯಾಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಹಿಳೆಯರ ಮೇಲೆ ಆಗುವಂತ ಆಗು ಹೋಗುಗಳು, ಅತ್ಯಾಚಾರಗಳು, ಮಕ್ಕಳ ಮೇಲೆ ಆಗುವಂತ ಅತ್ಯಾಚಾರಗಳು, ಸಾವಿರ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ವಿಫಲರಾಗ್ತಾ ಇದ್ದೀವಿ. ಎಲ್ರಿಗೂ ಕೂಡ ನ್ಯಾಯ ಬೇಕು, ಹೇಗ್ ಪಡ್ಕೋಬೇಕು ಅನ್ನೋದು ಆ ನಿಮ್ಮ ಒಂದು ಭರವಸೆ ಕಳ್ಕೊಂಡ್ಬಿಟ್ಟಿದ್ದೀರಿ, ನಿಮ್ಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಿ. ಅನೇಕ ನಾಯಕರುಗಳು ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ ಬರ್ತಾರೆ, ಮತ್ತೆ ಆ ವಿಚಾರದ ಬಗ್ಗೆ ಮಾತಾಡೋದಿಲ್ಲ. ಎಲ್ಲಿ ತಣ್ಣಗಾಗ್ಬಿಡ್ತಾರೋ ಗೊತ್ತಿಲ್ಲ. ಜನ ಏನಂತಾರೆ, ಸೆಟಲ್ಮೆಂಟ್ ಆಗ್ಬಿಟ್ಟಿದೆ ಅದಕ್ಕೆ ಮಾತಾಡಿಲ್ಲ ಅಂತಾರೆ. ಇನ್ನೊಂದ್ ಕಡೆ ರಾಜಕಾರಣಿಗಳು ಗೆದ್ದ ಮೇಲೆ ಅವರೆಲ್ಲ ಗೊತ್ತಿರೋ ವಿಚಾರನೆ, ನಮ್ ಫೋನ್ಗೂ ಸಿಕ್ಕಲ್ಲ, ಅವ್ರು ಬಿಡಿ, ಅವರಿಂದ ನಾವೇನು ಕೂಡ ಅಪೇಕ್ಷೆ ಪಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಸಮಾಜವನ್ನ ಸರಿದಾರಿಯಲ್ಲಿ ಹೇಗ್ ತಗೊಂಡೋಗ್ಬೇಕು ನಾವು? ನಾನು ಕೂಡ ಕಡೆ ಬೆಂಚಲ್ಲಿ ಇದ್ದಂತವನು. ನಾನು ಕೂಡ ಇವರು ಮಂಜುನಾಥ್ ಮಾತಾಡ್ಬೇಕಾದ್ರೆ ಮುಖ ಎಲ್ಲ ಕೆಂಪುಗಾಗ್ಬಿಡ್ತು. ಏನ್ ಮಾತಾಡ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಮೊದಲನೇ ಸರಿ ಬಂದಾಗ ಎಲ್ರಿಗೂ ಹಂಗೆ ಇರುತ್ತೆ. ಆದ್ರೆ ಇಲ್ಲಿ ಮಾತಾಡದಂತ ಇಷ್ಟೂ ವ್ಯಕ್ತಿಗಳು ಕೂಡ ಪ್ರಾಮಾಣಿಕವಾಗಿ ಮಾತಾಡದಂತವರು. ಅಣ್ಣವ್ರು ಹೇಳಿದ್ರು, ಬಂಗಾರಪೇಟೆ ಉಪಾಧ್ಯಕ್ಷರು, ನಾವು ಮೊದಲೇ ಆಗಿದ್ರೆ ನಾವು ಸ್ವಲ್ಪ ಪ್ರಿಪೇರ್ ಆಗಿ ಬರ್ತಿದ್ರಿ ಅಂತ. ಸರ್,
ಪ್ರಿಪೇರ್ ಆಗಿ ಬಂದವನು ರಾಜಕಾರಣಿ ಮಾತ್ರನೇ. ನಾವು ಪ್ರಿಪೇರ್ ಆಗಿ ಬರಬಾರ್ದು. ನಾವ್ ಏನ್ ನೋಡಿದ್ದೀವಿ ಅದನ್ನ ಮಾತಾಡ್ಬೇಕು. ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿದೆ ಅದನ್ನ ಹೇಳ್ಬೇಕು. ಮಾಡೋವರೆಗೂ ಬಿಡಬಾರ್ದು. ನಮಗೆ ಸಂವಿಧಾನದಲ್ಲಿ ಅಧಿಕಾರ ಹಕ್ಕಿದೆ. ನಾನು ಕೂಡ ತೆರಿಗೆ ಕಟ್ತಾ ಇದ್ದೀನಿ, ನೀವು ಕೂಡ ತೆರಿಗೆ ಕಟ್ತಾ ಇದ್ದೀರಿ. ಸುಮಾರು ಜನ ಗೊತ್ತಿಲ್ಲ ತೆರಿಗೆ ಅಂದ್ರೆ ನಾನು ಕೋಟಿ ಕೋಟಿ ಸಂಪಾದನೆ ಮಾಡಿ, ನಾನು ಇನ್ಕಮ್ ಟ್ಯಾಕ್ಸ್ ಮಾಡಿ, ಅದ್ರಲ್ಲಿ ಏನಾದ್ರೂ ಲಾಭ ಬಂದಿದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ಅಂತ ನೀವು ಅಂದ್ಕೊಂಡಿದ್ದೀರಿ. ಅದು ತಪ್ಪು. ನಾವು ನಮ್ಮ ಮನೆ ಶೌಚಾಲಯ ಕ್ಲೀನ್ ಮಾಡೋದಕ್ಕೋಸ್ಕರ ಪೆನಾಯಿಲ್ ತಗೊಂಡ್ರು ನಮ್ಮ ಮೇಲೆ ಟ್ಯಾಕ್ಸ್ ತಗೊಂತಾ ಇದ್ದಾರೆ. ನಾವು ಒಂದು ಹಾಲು ತಗೊಂಡ್ರು ಕೂಡ ಟ್ಯಾಕ್ಸ್ ಕಟ್ತಾ ಇದೀವಿ. ಪ್ರತಿ ದಿನಸಿ ಅಂಗಡಿಗಳು, ಪ್ರತಿ ಏನೇ ಮೊಬೈಲ್ ತಗೊಂಡ್ರಿ, ಗಾಡಿ ತಗೊಂಡ್ಲಿ, ಪ್ರತಿಯೊಂದ್ರ ಮೇಲೂ ಕೂಡ ದುಪ್ಪಟ್ಟು ಟ್ಯಾಕ್ಸ್. 1-2 ರೂಪಾಯಿ ಅಲ್ಲ, 1 ಲೀಟರ್ ಪೆಟ್ರೋಲ್ ತಗೊಂಡ್ರೆ ನಿಮ್ಗೆ ಅರ್ಧಕ್ಕರ್ಧ ಟ್ಯಾಕ್ಸೇ ಬರುತ್ತೆ ಯಜಮಾನ್ರೆ. ಇದ್ರ ಬಗ್ಗೆ ನಮ್ಗೆ ಯಾರು ತಿಳುವಳಿಕೆನೇ ಇಲ್ಲ. 1-2 ಹೋರಾಟ ನಾವ್ ಇವತ್ತು ಮಾಡಿಲ್ಲ. ಇವತ್ತು ಇಷ್ಟು ಜನ ಇಷ್ಟು ಮಾತಾಡ್ತಿದ್ದಾರೆ ಶ್ರೀನಿವಾಸ ಗೌಡ್ರ ಬಗ್ಗೆ ಅಂದ್ರೆ ಶ್ರೀನಿವಾಸ ಗೌಡ್ರಿಗೆ ಹೋರಾಟ ಬೇಕಾಗಿಲ್ಲ. ಶ್ರೀನಿವಾಸ ಗೌಡ್ರು ಹೋರಾಟ ಮಾಡಿಲ್ಲ ಅಂದಿದ್ರೆ ಆರ್ಥಿಕವಾಗಿ ನಾನು ಇವಾಗಿರೋ ಅಷ್ಟು 100 ಪಟ್ಟು ಚೆನ್ನಾಗಿರ್ತಿದ್ದೆ. ನಾನು ಕೂಡ ಒಬ್ಬ ಉದ್ಯಮಿ, ನಾನು ಕೂಡ ಒಬ್ಬ ರೈತ, ನಾನು ಕೂಡ ಒಬ್ಬ ಕಾರ್ಮಿಕ, ಎಲ್ಲಾ ಕೆಲಸ ಮಾಡಿ ಬಂದಿದ್ದೀನಿ. ಇವತ್ತು ನೇಗಲ್ ಎತ್ತುಗಳು ತಗೊಂಬಂದ್ ಬಿಟ್ಬಿಟ್ರೆ ಇಲ್ಲೇ ನೇಗಲ್ ಕಟ್ಟಿ 1 ಎಕರೆ ಹೊಲ ಉಳ್ತೀನಿ. ಅಂತ ಪೆನಾಯಿಲ್ಗಿರೋ ಅಂತ ನಿಗದಿತ ಬೆಲೆ ಇವತ್ತು ರೈತರು ಬೆಳೆಯುವಂತ ಯಾವ್ದಾದ್ರು ತರಕಾರಿಗೋ ಹೂಗೋ ಇದೆಯಾ? ಅದೇ ರೈತರು ಏನು ನಾವು ಫರ್ಟಿಲೈಸರ್ಸ್ ಉಪಯೋಗಿಸ್ತೀವಿ, ರಾಸಾಯನಿಕ ರಸಗೊಬ್ಬರಗಳು, ಔಷಧಿಗಳು, ಇದಕ್ಕೆಲ್ಲ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ನಾವು ದುಡ್ಡು ಕೊಟ್ಟು ತಗೊಂಡ್ಲೇಬೇಕು. ಆದ್ರೆ ನಾವ್ ಇವತ್ತು ಟೊಮೆಟೊ ಬೆಳೀತಾ ಇದೀವಿ ಅಂದ್ರೆ 1-2 ಲಕ್ಷ ಖರ್ಚು ಮಾಡ್ತೀವಿ. ನಮ್ಗೆ ವಾಪಸ್ ಎಷ್ಟು ಬರುತ್ತೆ ಅಂದ್ರೆ ಯಾರ ಹತ್ರ ಉತ್ತರ ಇಲ್ಲ. ರಾಜ್ಯ ಸರ್ಕಾರದಲ್ಲೂ ಉತ್ತರ ಇಲ್ಲ, ಕೇಂದ್ರ ಸರ್ಕಾರದಲ್ಲೂ ಉತ್ತರ ಇಲ್ಲ. ರೈತರ ಮಕ್ಕಳು ಬಡವರಾಗಿನೇ ಇರ್ದೆ ಇನ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಡೆ ಪಕ್ಷ ಏನೋ ನಮ್ಮ ಮನೆ ಬರ ಆಗ್ಲಿ, ಇರೋ ಜಾಗ ಒಂದ್ ಗಂಜಿ ಕುಡ್ಕೊಂಡು ಬದುಕೋಣ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಬಿಡದಿಯಲ್ಲಿ ನಾನು ಟೌನ್ಶಿಪ್ ಮಾಡ್ಬಿಡ್ತೀನಿ, ನೀವ್ ಯಾರು ಬಡವರಾಗಿರ್ಬಾರ್ದು, ನೀವೆಲ್ಲ ದೊಡ್ಡ ಕಾರಲ್ಲಿ ಇರ್ಬೇಕು, ನೀವೆಲ್ಲ ದೊಡ್ಡ ರೋಡಲ್ಲಿ ಇರ್ಬೇಕು, ಹೊಟ್ಟೆಗೆ ಮಣ್ಣು ತಿನ್ಬಿಡ್ಬೇಕು. ಅದೊಂದು ಹೋರಾಟ. ಈ ಕಡೆ ದೇವನಹಳ್ಳಿ ಕಡೆ ಬಂದ್ರೆ ಸಣ್ಣ ಪುಟ್ಟ ಮೊಬೈಲ್ ಇಟ್ಕೋಬೇಡ್ರಿ, ಐಫೋನ್ ಕಂಪ್ನಿ ಕೊಟ್ಟಿದ್ದೀನಿ, ನಿಮ್ ಜಮೀನ್ ಕಿತ್ಕೊಂತೀನಿ, ನೀವೆಲ್ಲ ಐಫೋನ್ ಯೂಸ್ ಮಾಡ್ರಿ. ಅದೊಂದು 2,000 ಎಕರೆ ಹೋಯ್ತು. ಈ ಕಡೆ ಚಂದ್ರಾಯಪಟ್ಟಣ, ದೇವನಹಳ್ಳಿ ಸುತ್ತಮುತ್ತನೇ, ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಬೆಳೆನೇ ಬೆಳೆಯಕ್ಕಾಗದೇ ಇರೋ ಅಂತ ಎಷ್ಟೋ ಲಕ್ಷಾಂತರ ಎಕರೆ ಜಮೀನ್ ಇದ್ರು ಕೂಡ ಅವ್ರು ಕದ್ಬೇಕಾಗಿಲ್ಲ. ಇಲ್ಲಿ ಬೆಂಗಳೂರಿಂದ ಬರೀ ಒಂದು 50-60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತವು ಅಂತವ್ರ ಮೇಲೆ ಅಭಿವೃದ್ಧಿ ಬಗ್ಗೆ ಬಹಳ ಕಾಳಜಿ ಇರುವಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮಂತ್ರಿಗಳು, ಹಿಂದೆ ಇರೋ ಸರ್ಕಾರಗಳು ಕೂಡ ಬರೀ ಕೇವಲ ಒಂದೇನೋ ಇವನ್ ಕಾಂಗ್ರೆಸ್ ಪರ್ವ ವಿರುದ್ಧವಾಗಿ ಅಂತ ಅನ್ಕೋಬೇಡ್ರಿ. ಎಲ್ಲಾ ಸರ್ಕಾರಗಳಿದ್ದಾಗ ಹೋರಾಟ ಮಾಡಿದೀನಿ. ಇವತ್ತು ಕಾವೇರಿ ವಿಚಾರದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ಮಾದಾಯಿ ಬಗ್ಗೆ ಕಾಳಜಿ ಇಲ್ಲ. ಪ್ರತಿ ಸಾರಿ ಕೂಡ ವರ್ಷಕ್ಕೆ 2 ವರ್ಷಕ್ಕೊಂದ್ಸರಿ ಬೆಳಗಾವಿ ಗಡಿ ವಿವಾದ ಹೋರಾಟ ಮಾಡೋದು ಯಾರಪ್ಪ ಅಂದ್ರೆ ಕನ್ನಡ ಪರ ಸಂಘಟನೆ. ಆ ಹೋರಾಟ ಪ್ರಾರಂಭ ಆದಾಗ ನಾವು ಇಲ್ಲಿಂದ 100 ಕಾರುಗಳಲ್ಲಿ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೊಂದು ಜೈ ಜೈ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಸಮಸ್ಯೆ ಬಗೆಹರಿದಿದ್ಯಾ? ಇವತ್ತು ಎಲ್ಲ ನ್ಯಾಯಾಲಯದಲ್ಲಿದೆ. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರು, ಜನರಿಗೆ ಸುಳ್ಳು ಹೇಳಿ ವಂಚನೆ ಮಾಡಬೇಡಿ. ನಿಮ್ಗೆ ಯೋಗ್ಯತೆ ಇದ್ರೆ, ನಿಮ್ ಕೈಯಲ್ಲಿ ಆಗೋದಿದ್ರೆ ನೀವು ವಾಗ್ದಾನವನ್ನ ಕೊಡಿ, ನೀವು ಭಾಷೆಯನ್ನ ಕೊಡಿ, ನೀವು ಮಾತು ಕೊಡಿ. ಇದು ನೇರವಾಗಿ ವಂಚನೆ ರೀ. ಯಾರಾದ್ರೂ ಎಂತ ನಾಡಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಇಡೀ KGF ಬಂಗಾರ ಅಂದ್ರೆ ಇಡೀ ದೇಶಕ್ಕೆ ಪ್ರಪಂಚ ಗೊತ್ತಿರೋಂಥದ್ರಿ ಕೋಲಾರ. ಅಂತ ನಾಡು, ಅಂತ ಒಂದು ನಾಡಲ್ಲಿ ನಮ್ದು ಕೂಡ ಚಿಕ್ಕಬಳ್ಳಾಪುರ ಹುಟ್ಟಿ ಬೆಳೆದಿದ್ದು, ನಮ್ಮ ತಾಯಿ ತವ್ರ ಮನೆ ಕೋಲಾರ. ಇವತ್ತು ಇಲ್ಲಿ ಎಂತೆಂತ ವಕೀಲರು ಇದಾರೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಕೀಲರನ್ನ ಕೊಟ್ಟಿರೋಂತ ಭೂಮಿ ಇದು ಕೋಲಾರ. ಇಲ್ಲಿನ ಮಕ್ಕಳು ಬದುಕಬೇಕಾದ್ರೆ ಹಾಲು ಕೊಟ್ಟಂತದ್ದು ಚಿಕ್ಕಬಳ್ಳಾಪುರ ಕೋಲಾರ, ತರಕಾರಿ ಕೊಟ್ಟಂತದ್ದು ಚಿಕ್ಕಬಳ್ಳಾಪುರ ಕೋಲಾರ, ಮಾವಿನಕಾಯಿ ಹಣ್ಣು ಕೊಟ್ಟಂತದ್ದು ಚಿಕ್ಕಬಳ್ಳಾಪುರ ಕೋಲಾರ. ಇವತ್ತು ನೀವು ಕೊಟ್ಟಿದ್ದೇನಂದ್ರೆ KC ವ್ಯಾಲ್ಯೂ ವಿಷದ ನೀರು ಚಿಕ್ಕಬಳ್ಳಾಪುರಕ್ಕೂ ಇದಕ್ಕೆ
ಚಿಕ್ಕಬಳ್ಳಾಪುರಕ್ಕೂ ನೀವು ಏತು ಉಚ್ಚೆ ಒಯ್ದಿರೋ ನೀರ್ನ ನಮಗ್ ಕೊಟ್ಟಿರೋದು. ಇದು ವಿಪರ್ಯಾಸ ಅಲ್ವಾ? ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ರಾಜಕಾರಣಿಗಳಿಗೆ ಯಾರನ್ನ ಹೇಳಿದ್ರೆ, ಏಯ್ ನೋಡನಿರೋ ಮುಂದೆ ಎಲೆಕ್ಷನ್ ಇದೆ, ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ನಂಗೆ ಟಿಕೆಟೇ ಕೊಡಲ್ಲ ಅಂತ. ಅವನ್ ಕೇಳಿದ್ರೆ, ಓ ಇರಪ್ಪ ಸುಮ್ನೆ, ಯಾಕೆ ನನ್ಗೆ ಯಾಕೆ ಬಂತು, ಏನೋ ಒಂದ್ 100 ಓಟ್ ಜಾಸ್ತಿ ತಗೊಂಡು ಹಂಗೋ ಹಿಂಗೋ ಹೋಗಿ ವಿಧಾನಸೌಧ ಹಂಗೆ ಸೀಟ್ ಭದ್ರವಾಗಿ ಹಿಡ್ಕೊಂಡ್ಬಿಟ್ರೆ ಸಾಕು. ಇಂಥ ಅಯೋಗ್ಯರನ್ನೆಲ್ಲ ಕಟ್ಕೊಂಡು, ಇಂಥ ಅಯೋಗ್ಯರ ನಂಬ್ಕೊಂಡು ಹೆಂಗೆ ಈ ವ್ಯವಸ್ಥೆ ಬದಲಾಗುತ್ತೆ? ಹೆಂಗ್ ಬದಲಾಗ್ಬೇಕು? ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕಟ್ಟಿದ್ದೆ ಕರವೇ ಸಿಂಹಸೇನೆ. ಏನ್ ಆಗ್ಬಿಡುತ್ತೆ? ಈ ಎಷ್ಟು ಕೋಟಿ ಜನ ಇದಾರಲ್ವಾ, ಈ ಬದಲಾವಣೆ ಬಯಸ್ತಾ ಇರುವಂತವ್ರಿಗೆ ನನ್ನನ್ನು ಕೂಡ ಅನ್ನದಾನ ಮಾಡಿದ್ದಕ್ಕೆ ನನ್ನ ಸಂಘಟನೆಯಿಂದ ತೆಗೆದು ಬಿಸಾಕ್ಬಿಟ್ರು. ಅನ್ನದಾನ ಮಾಡಿದ್ದಕ್ಕೆ ಕರೋನಾ ಸಂದರ್ಭದಲ್ಲಿ ನನಗೆ ಮಾತಾಡದ ಹೋದ್ರೆ ಸಾವಿರ ವಿಷಯಗಳಿದಾವೆ. ಕರೋನಾ ಸಂದರ್ಭದಲ್ಲಿ ನಾನು ಮನೇಲಿ 3 ದಿನ ಇದ್ದೆ. ಆ ಟಿವಿಗಳಲ್ಲಿ ಬರೋದು, ಆ ವಿ ಸೋಮಣ್ಣ ಅವರು ಯಾರು ವೋಟರ್ ಐಡಿ ಇದ್ರೆ ಅವ್ರಿಗೆ ಕಿಟ್ ಕೊಡ್ತಾ ಇದ್ದಾರೆ, ಈ ಕ್ಷೇತ್ರದಲ್ಲಿ ಇಂಥವ್ರು ಕಿಟ್ ಕೊಡ್ತಿದ್ದಾರೆ ಅಂತ. ನಿಜವಾಗ್ಲೂ ಹೊಟ್ಟೆ ಹಾಸ್ಕೊಂಡು ನನ್ಗೆ ಅನ್ನ ಕೊಡೋನು ಅವನು ಇಲ್ಲ. ವೋಟ್ ಇಲ್ಲ ಅನ್ಕೋ, ಅವ್ನಿಗೆ ಇಲ್ಲ ಕಿಟ್ಟು. ಅವತ್ತು ಡಿಸೈಡ್ ಮಾಡ್ತೀವಿ ನಾವು. ಅವತ್ತು ಈ ಸಂಘಟನೆ ಪ್ರಾರಂಭ ಆದಾಗ 5 ಜನ. ನಮಗೂ ಏನು ಅಷ್ಟೊಂದು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಶಕ್ತಿ ಬೇಕಲ್ವಾ, ಬಲ ಬೇಕಲ್ವಾ? ಒಬ್ಬ ಮನುಷ್ಯ ಕೆಲವೊಂದು ವಿಚಾರಗಳಲ್ಲಿ ಏನೋ ಒಂದು ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಿಲ್ದಿರೋಂತ ಶಕ್ತಿ ಉದ್ಭವ ಆಗುತ್ತೆ. ಇವತ್ತು ಇವ್ರು ಯಾರು ಮಾತಾಡಿರೋರ್ಗೆ ಯಾರಿಗೂ ಆ ಹಿನ್ನೆಲೆ ಯಾರಿಗೂ ಇಲ್ಲ, ನನಗೂ ಇಲ್ಲ. ಯಾವ ರಾಜಕಾರಣ ಪಕ್ಷದಿಂದ ಬಂದಿಲ್ಲ, ನಮ್ಮ ಮನೆಯಲ್ಲಿ ಯಾರು ಭಾಷಣ ಮಾಡೋಂಥವ್ರಿಲ್ಲ, ನೀವು ಸ್ಟೇಷನ್ ದಾರಿ ನೋಡೇ ಇಲ್ಲ ನಾವು. ಇವತ್ತು ಒಂದು ಫೋನ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂತ ಮಟ್ಟಕ್ಕೆ ಸಂಘಟನೆ ಬೆಳೆದಿದೆ. ಇವತ್ತು ಇಷ್ಟು ಜನನ್ನ ಬೆಳೆಸಿದ್ದೀವಿ ಅಂದ್ರೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ರಾಜ್ಯಾದ್ಯಂತ ಇದ್ದಾರೆ. ಇವತ್ತು ನಾವು ಜನ ತೋರಿಸ್ಕೊಳ್ಳಿಕ್ಕೆ ಕಾರ್ಯಕ್ರಮ ಮಾಡಿದ್ದಲ್ಲ ಇದು. ಕತ್ಲಲ್ಲಿ ಒಂದು ಡೈಮಂಡ್ ಇದ್ರು ಕೂಡ ಕಾಣಿಸುತ್ತೆ, ಅಂತ ಡೈಮಂಡ್ ಹುಡುಕ್ತಾ ಇದೀವಿ ನಾವು. ನನಗೆ ಅವನ ಹತ್ರ ಎಷ್ಟು ಕಾರ್ ಇದಾವೆ, ಎಷ್ಟು ಎಕರೆ ಆಸ್ತಿ ಇದೆ, ಅವನು ಎಷ್ಟು ಪ್ರಭಾವಿ ಆಗಿದ್ದಾನೆ ಅಂತ ಅವನಿಗೆ ಜಿಲ್ಲಾಧ್ಯಕ್ಷ ಕೊಡೋಣ, ತಾಲೂಕು ಅಧ್ಯಕ್ಷ ಕೊಡೋಣ, ನಮ್ಮ ಸಂಘಟನೆಗೆ ಏನಾದ್ರು ಖರ್ಚು ವೆಚ್ಚಗಳು ನೋಡ್ಕೊಂತಾನೆ, ನನಗೂ ಏನಾನ ಒಂದಷ್ಟು ಕೊಟ್ರೆ ನಾನು ಸ್ವಲ್ಪ ಏನೋ ನೋಡ್ಕೊಳ್ಳೋಣ ಅಂತ ಕಟ್ಟಿರೋ ಸಂಘಟನೆ ಅಲ್ಲ ಇದು. ನಮ್ಮ ಉದ್ದೇಶ ನಿನ್ನಲ್ಲಿ ಏನು ಪ್ರಾಮಾಣಿಕತೆ ಇದೆ, ನಿನ್ನ ಉದ್ದೇಶ ಏನಿದೆ, ನೀನ್ 4 ಜನಕ್ಕೆ ಸಹಾಯ ಮಾಡ್ಲಿಕ್ಕೆ ಯೋಗ್ಯನಾ, ಇದೊಂದನ್ನೇ ನಾವು ನೋಡೋದು. ಅಂತ ವೇದಿಕೆ ಕರವೇ ಸಿಂಹಸೇನೆ ಅದು ಅವಕಾಶ ಮಾಡಿಕೊಟ್ಟಿದ್ದೀವಿ.